ಬಾಗಲಕೋಟೆಯಲ್ಲಿ ಬಿಟಿಡಿಎ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಪ್ರಕಾಶ್ ತಪಶೆಟ್ಟಿಯವರು ಪ್ರತಿಕ್ರಿಯೆ ನೀಡಿ, ಎರಡನೇ ಅವಧಿಗೆ ತಮ್ಮನ್ನು ಬಿಟಿಡಿಎ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸೇರಿದಂತೆ ಸಂಬಂಧಿಸಿದ ಸಚಿವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. 1997ರಲ್ಲಿ ಜೆಎಚ್ ಪಟೇಲ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮೊದಲ ಬಾರಿಗೆ ಬಿಟಿಡಿಎ ಅಧ್ಯಕ್ಷನಾಗಿದ್ದೆ, ಆದರೆ ಆಗ ಅವಧಿ ಕಡಿಮೆ ಸಿಕ್ಕಿತ್ತು ಎಂದರು. ಈಗ 2 ವರ್ಷಗಳ ಕಾಲ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ ಎಂದು ಭಾವಿಸುತ್ತಿದ್ದೇನೆ ಎಂದರು. ಬರಲಿರುವ ಉಪಚುನಾವಣೆಗೆ ಈ ನೇಮಕಕ್ಕೆ ಯಾವುದೇ ಸಂಬಂಧ ಇಲ್ಲವೆಂದು ಕೂಡ ಹೇಳಿದರು. ಬಿಟಿಡಿಎನಲ್ಲಿ ಕೆಲಸ ಮಾಡುವ ಆಸೆ ಬಹಳ ಹಿಂದಿನಿಂದಲೂ ಇತ್ತು, ಜನರ ಅಪೇಕ್ಷೆಯೂ ಅದೇ ಆಗಿತ್ತು. ಈ ಹಿಂದೆ ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಎಚ್.ವೈ. ಮೇಟಿಯವರ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೆದಿದ್ದರೂ ಕಾರಣಾಂತರಗಳಿಂದ ಆಗ ನೇಮಕ ಸಾಧ್ಯವಾಗಿರಲಿಲ್ಲ ಎಂದು ಹೇಳಿದರು. ಮೇಟಿಯವರು ಆ ಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗಿದ್ದರು. ಆದರೆ ಅವರ ನಿಧನದ ನಂತರ ಇದೀಗ ಅವಕಾಶ ಒದಗಿದ್ದು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಂಬಂಧಿಸಿದ ನಾಯಕರು, ಕ್ಷೇತ್ರದ ಜನರು ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಪ್ರಕಾಶ್ ತಪಶೆಟ್ಟಿ ಹೇಳಿದರು. ಎರಡನೇ ಅವಧಿಗೆ ನನ್ನನ್ನು ಬಿಟಿಡಿ ಅಧ್ಯಕ್ಷ ಮಾಡಿದ್ದಕ್ಕಾಗಿ ಸರ್ಕಾರಕ್ಕೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಂಬಂಧಿಸಿದ ಎಲ್ಲ ಸಚಿವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. 1997-98ರಲ್ಲಿ ಮೊದಲ ಬಾರಿಗೆ ಜೆಎಚ್ ಪಟೇಲ್ರು ಮುಖ್ಯಮಂತ್ರಿ ಆದಾಗ ನಾನು ಬಿಟಿಡಿ ಅಧ್ಯಕ್ಷನಾಗಿದ್ದೆ. ಆದರೆ ಕೇವಲ ನನ್ನ ಅವಧಿ ಮಾತ್ರ 13 ತಿಂಗಳು ಮಾತ್ರ ಇತ್ತು. ಈಗ ಸಿಗಬಹುದಾದಂತ ಒಂದು ನಮ್ಮ ಅವಧಿಯಪ್ಪ ಅಂತಂದ್ರೆ 2 ವರ್ಷ ಆಗಬಹುದು ಅಂತ ನನ್ನ ವಿಚಾರ. ಆದ್ರೆ ಈಗ ಕೊಟ್ಟಂತ ಅವಧಿಗೆ ಬರ್ತಕ್ಕಂಥ ಉಪಚುನಾವಣೆಗೆ ಟ್ಯಾಗ್ ಹಾಕ್ಲಿಕ್ಕಿಲ್ಲ ಅಂತ ನನ್ನದೊಂದು ಅಪೇಕ್ಷೆ ಇದೆ. ಯಾಕಂತಂದ್ರೆ ಮಾಡ್ಬೇಕಾದಂತ ಕೆಲಸ ನಾನು ಮೊದ್ಲೇಕೆ ನನ್ನ ನಿರೀಕ್ಷೆ ಇತ್ತು, ಅಪೇಕ್ಷೆ ಇತ್ತು, ಜನರ ಅಪೇಕ್ಷೆನೂ ಅದೇ ರೀತಿ ಇತ್ತು. ಇಲ್ಲ ತಪ್ಪಿಸಿಟ್ರೆ ಒಂದು ಏನಾರು ಕೊಡಬೇಕು ಅನ್ನುವಂಥ ಉದ್ದೇಶ. ಯಾಕಂದ್ರೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅವರು ನಿರೀಕ್ಷಿಸಿ ಮಾಡಿದಂತ ಒಂದು ಏನಪ್ಪಾ ಅಂತಂದ್ರೆ ನಾಯಕರಿಗೆ ಆಗ್ಲಿ ಅಥವಾ ನಮ್ಮ ದಿವಂಗತ ಎಚ್.ವೈ. ಮೇಟಿಯವರಿಗಾಗ್ಲಿ ಮಾತುಕತೆ ಆಗಿತ್ತು, ನಂದು ಅವ್ರದ್ದು ಆಗಿತ್ತು ಅಂತ ನಾ ಹೇಳ್ಬೋದು. ಅದ್ರಾಗ ಸ್ಪಷ್ಟವಾಗಿ ಹೇಳ್ತೀನಿ, ಏನು ಪ್ರಶ್ನೆ ಇಲ್ಲ. ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಮ್ಮುಖದಲ್ಲಿನೇ ಆಗಿತ್ತು. ಅದೇ ರೀತಿ ನಂತರ ಮಾಡ್ಬೇಕಾದಂತ ಕೆಲಸ ಕಾರಣಾಂತರಗಳಿಂದ ಅವರು ನಮ್ಮ ಎಚ್.ವೈ. ಮೇಟಿಯವರು ಮುಂದುವರ್ಸ್ಕೊಂಡು ಹೋದ್ರು. ನಂತರ ಅವರು ಮೈತಾದ ನಂತರ ಇವತ್ತಿನ ದಿವಸ ಅದು ನಮ್ಗೆ ಒದಗಿ ಬಂದದ. ಆ ದಿಶೆಯಲ್ಲಿ ನಮ್ಮ ಮುಖ್ಯಮಂತ್ರಿ ಆಗ್ಲಿ, ಇನ್ನಿತರ ಎಲ್ಲ ಸಂಬಂಧಿಸಿದ ನಮ್ಮ ನಾಯಕರಾಗ್ಲಿ ಅದನ್ನ ಕೊಟ್ಟಂತ ಮಾತನ್ನು ಉಳಿಸ್ಕೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ನನ್ನ ಪರವಾಗಿ ನನ್ನ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ, ಬಾಂಧವರ ಪರವಾಗಿ, ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.